ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಚಿಕ್ಕಮಗಳೂರು, ಮಂಡ್ಯ, ಕೊಡಗು ಡಿಸಿಸಿ ಬ್ಯಾಂಕ್ ರಿಕ್ರೂಟ್ಮೆಂಟ್ 2024 ಬಗ್ಗೆ ನೋಡ್ತಾ ಹೋಗೋಣ. ಇವತ್ತು ಪರ್ಟಿಕ್ಯುಲರ್ ಆಗಿ ಚಿತ್ರದುರ್ಗ ಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟಂತೆ 2023ಕ್ಕೆ ಅರ್ಧದು ಕ್ವಶನ್ ಪೇಪರ್ ಇದೆಯಲ್ಲ, ಅದ್ರ ಡೀಟೇಲ್ ಅನಾಲಿಸಿಸ್ ನೋಡ್ತಾ ಹೋಗೋಣ. ಕಂಪ್ಲೀಟ್ ಆಗಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಯಾರಿಗಾರ ಪಿ ಡಿ ಎಫ್ ಅವಶ್ಯಕತೆ ಇದ್ರೆ ಈ ನಂಬರ್ಗೆ ಫೋನ್ ಮಾಡಿ, ಕೆಳಗಡೆ ಇದೆಯಲ್ಲ ಈ ನಂಬರ್ಗೆ ಫೋನ್ ಮಾಡಿ. PDF ಮೆಟೀರಿಯಲ್, ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಮೊದಲನೇ ಕ್ವಶನ್, ಕೈಲಾಸಂ ಅವರ ಟೊಳ್ಳುಗಟ್ಟಿ ಕೃತಿ ಸಾಹಿತ್ಯ ಪ್ರಕಾರ ಯಾವ್ದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ನಾಟಕಕ್ಕೆ ಸಂಬಂಧಪಟ್ಟಿದೆ. ನಾಟಕಕ್ಕೆ ಸಂಬಂಧಪಟ್ಟಿದೆ. ನಾಟಕ ಹೆಂಗೆ ಅಂತ ನೋಡ್ತಾ ಹೋಗೋಣ. ಟಿ.ಪಿ. ಕೈಲಾಸಂ ಅವ್ರ ಬಗ್ಗೆ ಕೆಲವು ವಿಚಾರಗಳು ಗೊತ್ತಿರಲಿ. ಕನ್ನಡಕ್ಕೊಬ್ಬನೇ ಕೈಲಾಸಂ ಎಂಬ ಹೆಸರಿನಿಂದ ಕನ್ನಡ ಸಾಹಿತ್ಯದ ನಾಟಕ ರಂಗದಲ್ಲಿ ಸೈ ಇಸ್ಕೊಂಡಂತವರು ಟಿ.ಪಿ. ಕೈಲಾಸಂ ಅವರು. ಹುಟ್ಟಿದ್ ಬೇಡ. ಕನ್ನಡ ಸಾಹಿತ್ಯದ ನವ್ಯ ನಾಟಕ ಪಿತಾಮಹ ಅಂತಾನೆ ಫೇಮಸ್ ಇವರು. ಇನ್ನ ಇವ್ರದ್ದು ನಾಟಕಗಳು ಇಂಪಾರ್ಟೆಂಟ್, ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಡ್ರಿ. ಮುಂತಾದ ನಾಟಕಗಳನ್ನು ರಚಿಸಿದ್ದಾರೆ, ವಿಡಂಬನಾತ್ಮಕ ರೀತಿಯಲ್ಲಿ ರಚಿಸಿದ್ದಾರೆ ಅಂದ್ರೆ ಇವಿಷ್ಟು ಗೊತ್ತಿರಬೇಕು. ಮಕ್ಕಳ ಸ್ಕೂಲು ಮನೆಯಲ್ಲಲ್ವೇ, ಓಮ್ ರೂಲು, ಪೋಲಿ ಕಿಟ್ಟಿ, ವೈದ್ಯನ ವ್ಯಾಧಿ, ಗಂಡಸ್ಕೃತಿ, ಸೀಕರಣೆ, ಸಾವಿತ್ರಿ, ಅಮ್ಮೋರ್ ಗಂಡ, ಸತ್ತವರ ಸಂತಾಪ, ಟೊಳ್ಳುಗಟ್ಟಿ ಇದೆ ಕೇಳಿರೋದು. ಇನ್ನ ಬಂಡವಾಳ ಇಲ್ಲದ ಬಡಾಯಿ, ಬಹಿಷ್ಕಾರ, ನಮ್ಮ ಬ್ರಹ್ಮಣ್ಗೆ, ತಾವರೆಕೆರೆ, ತಾಳಿ ಕಟ್ಟೋಕು ಕೂಲಿನೆ, ಹುತ್ತದಲ್ಲಿ ಹುತ್ತ, ಅನುಕೂಲಕ್ಕೊಬ್ಬಣ್ಣ, ಆಮೇಲೆ ನಮ್ ಕ್ಲಬ್ಬು, ಸೂಳೆ, ನಮ್ ಕಂಪ್ಲಿ ಅಥವಾ ಶೂರ್ಪನಖ, ಕುಲವೈಭವ, ಇವಿಷ್ಟು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ಮುಂದೆ ನೋಡ್ತಾ ಹೋಗೋದಾದ್ರೆ ಕೈಲಾಸಂ ಕೃತಿಗಳು ಅಂತ ಹೆಸರಿನ ಬೃಹತ್ ಸಂಪುಟವನ್ನ ಹೊರತಂದಿದೆ ಯಾವುದು? ಮೈಸೂರು ವಿಶ್ವವಿದ್ಯಾನಿಲಯ. ಇದೊಂದು ಗೊತ್ತಿಲ್ಲ, ಇದೊಂದು ಪಾಯಿಂಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ವೆರಿ ವೆರಿ ಇಂಪಾರ್ಟೆಂಟ್. ಟಿ.ಪಿ. ಕೈಲಾಸಂ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕತೆಗಾರ ಮಂಜಣ್ಣ ಎಂತಕ್ಕಂಥ ಕೃತಿ ಬರೆದವರು ಯಾರಪ್ಪ ಅಂದ್ರೆ ಕುವೆಂಪುರವ್ರದ್ದು. ಇದು ಕುವೆಂಪುರವ್ರದ್ದು ಕತೆಗಾರ ಮಂಜಣ್ಣ, ಕುವೆಂಪುರವ್ರದ್ದು. ಕತೆಗಾರ ಮಂಜಣ್ಣ ಯಾರದಪ್ಪ ಅಂದ್ರೆ ಕುವೆಂಪು ಗೊತ್ತಿರ್ಲಿ. ನೆಕ್ಸ್ಟ್ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಇದು ಯಾರ ವಚನ ಸಾಲಪ್ಪ ಅಂದ್ರೆ ಬಸವಣ್ಣನವರ ವಚನ ಸಾಲು. ನೋಡ್ತಾ ಹೋಗೋಣ. ಇಲ್ಲಿದೆ ನೋಡ್ರಿ, ಕಲಬೇಡ ಕೊಲಬೇಡ, ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತೇಳಿ ಇದೇ ನಮ್ಮ ಕೂಡಲ ಸಂಗಮ ಅನ್ನತಕ್ಕಂಥ ಪರಿ ಅಂತೇಳಿ ಆಗಿನ ಕಾಲದಲ್ಲೇ ಹೇಳಿದ್ದಾರೆ. ಇನ್ನೂ ಒಂದೆರಡು ಬೇಕಿದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಇಂಪಾರ್ಟೆಂಟು. ಕಳ್ಳನಾಗರ ಕಂಡರೆ ಹಾಲನೆರವರು, ದಿಟನಾಗರ ಕಂಡರೆ ಕೊಲ್ಲೆಂಬರು, ಹಾವು ತಿಂದವರ ನುಡಿಸಬಹುದು. ಇವೆಲ್ಲಾನು ಅವ್ರು ಹೇಳಿರ್ತಕ್ಕಂಥವೇನೆ. ಇನ್ನ ನೋಡ್ತಾ ಹೋದ್ರೆ ದಯವಿಲ್ಲದೆ ಧರ್ಮವ್ಯಾವುದಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತೇಳಿ ಹೇಳ್ತಾರೆ. ಇನ್ನ ಬಸವಣ್ಣವ್ರದ್ದು ಇದನ್ನು. ಇನ್ನ ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮರ್ತಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಅಯ್ಯ ಅಂದ್ರೆ ಸ್ವರ್ಗ, ಎಲವೋ ಅಂದ್ರೆ ನರಕ, ದೇವ ಭಕ್ತ ಜಯ ಜಿಯ, ಈ ನುಡಿಗಳು ಇವೆಲ್ಲಾನು ಟೋಟಲ್ ಇಷ್ಟು ಥೀಮುನು ಬಸವಣ್ಣವ್ರದೇನೆ ಇದೆಲ್ಲಾನು ಗೊತ್ತಿರ್ಲಿ. ನೆಕ್ಸ್ಟ್ ಅಕ್ಕ ಮಹಾದೇವಿಯವ್ರು ನೋಡ್ತಾ ಹೋಗೋಣ. ಅಕ್ಕ ಮಹಾದೇವಿಯವ್ರದ್ದು ಶಿವಶರಣೆ ಅಕ್ಕ ಮಹಾದೇವಿಯವರ ಹುಟ್ಟೂರು ಯಾವುದು ಅಂತ ಕೇಳಿದರೆ ಉಡುತಡಿ ಅಂತಕ್ಕಂಥ ಗ್ರಾಮ. ಹುಟ್ಟೂರು ಯಾವ್ದಪ್ಪ ಅಂದ್ರೆ ಉಡುತಡಿ ಅಂತಕ್ಕಂಥ ಗ್ರಾಮ. ನೋಡ್ತಾ ಹೋಗೋಣ. ಕನ್ನಡ ಸಾಹಿತ್ಯದ ಮೊದಲ ಕವಯಿತ್ರಿ ಯಾರಪ್ಪ ಅಂದ್ರೆ ಅಕ್ಕ ಮಹಾದೇವಿಯವರು. ಮೊದಲ ವಚನಗಾರ್ತಿಯನ್ನು ಇವರೇನೇನೆ. ಇನ್ನ ಚನ್ನಮಲ್ಲಿಕಾರ್ಜುನ ಎಂಬತಕ್ಕಂಥ ಅಂಕಿತ ನಾಮದಿಂದ ವೆರಿ ಫೇಮಸ್ ಆಗಿರ್ತಾರೆ. ಇವರು ಉಡುತಡಿಯ ನಿರ್ಮಲಾ ಶೆಟ್ಟಿ ಮತ್ತು ಉಡುತಡಿ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟುತ್ತಾರೆ. ನಿರ್ಮಲಾ ಶೆಟ್ಟಿ ಮತ್ತು ಸುಮತಿ ಎಂಬತಕ್ಕಂಥ ವೀರಶೈವ ದಂಪತಿಗೆ ಮಗಳಾಗಿ ಜನಿಸ್ತಾರೆ. 16 ಹರೆಯದಲ್ಲಿ ಒಲ್ಲದ ಮನಸ್ಸಿನಿಂದ ಕೌಶಿಕ ಮಹಾರಾಜನೊಡನೆ ವಿವಾಹ ಬಂಧನಕ್ಕೆ ಒಳಗಾಗ್ತಾರೆ. ಕೌಶಿಕ ಮಹಾರಾಜ ಇರ್ತಾನೆ, ಅವನ ಜೊತೆ ಮದುವೆ ಆಗ್ತಾರೆ. ತದನಂತರದಲ್ಲಿ ಅವನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಇನ್ನ ಅಕ್ಕ ಮಹಾದೇವಿಯರ ವಚನಗಳ ಅಂಕಿತನಾಮ ಏನಪ್ಪಾ ಅಂದ್ರೆ ಚನ್ನಮಲ್ಲಿಕಾರ್ಜುನ ಅಂತ. ಇವರು ಕೆಲವೊಂದು ವಚನಗಳು ನೋಡ್ತಾ ಹೋಗೋದಾದ್ರೆ, ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನವ್ವ, ಏರಿಲ್ಲದ ಗಾಯದಲ್ಲಿ ನೊಂದೆನವ್ವ, ಇದೊಂದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ, ತನ್ನ ನೂಲು ತನ್ನ ಸುತ್ತಿ ಸಾವತೆರವಂತೆ, ಮನಬಂಧುದ ಬೇಯುತ್ತಿದ್ದನೆಯ, ಇದಿಷ್ಟು ಇಂಪಾರ್ಟೆಂಟ್. ಇದು ಕೇಳ್ತಾ ಇರ್ತಾರೆ, ಈ ಕೋಟಿಂಗ್ ಕೇಳ್ತಾ ಇರ್ತಾರೆ, ಯಾರು ಹೇಳಿದ್ದು ಅಂತ. ಅಕ್ಕ ಮಹಾದೇವಿಯವರು ಹೇಳ್ತಕ್ಕಂಥದ್ದು ಇದು. ಇನ್ನ ಅಳಿ ಸಂಕುಲವೇ, ಮಾಮರವೇ,
ಬೆಳದಿಂಗಳೇ ಕೋಗಿಲೆಯೇ ನಿಮ್ಮನ್ನೆಲ್ಲರನ್ನು ಬಂದು ಬೇಡುವೆನು ಎನ್ನೊಡೆಯ ಚೆನ್ನಮಲ್ಲಿಕಾರ್ಜುನ ದೇವರ ಕಂಡರೆ ಕೂಗಿ ಕರೆದು ತೋರಿರೆ ಹರನೇ ನಿನಗೆ ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತಕಾಲ ತಪಸ್ಸಿದ್ದ ನೋಡ ಸಾವಿಲ್ಲದ ಕೇಡಿಲ್ಲದ ಕೇಡಿನಿಂದ ಒಬ್ಬ ವ್ಯಕ್ತಿನ ನೋಡಿದಿನವ ಅಂತಕ್ಕಂಥ ಒಂದು ಬರುತ್ತೆ. ಅದು ಇಂಪಾರ್ಟೆಂಟ್, ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಸಂಚಿ ಹೊನ್ನಮ್ಮ ಕ್ವಶನ್ ಏನ್ ಕೇಳಿದಾರಪ್ಪ ಅಂದ್ರೆ, ಸಂಚಿ ಹೊನ್ನಮ್ಮ ಮೈಸೂರ ಯಾರ ಒಡೆಯರ ಅರಸರಲ್ಲಿ ಕವಿಯತ್ರಿ ಆಗಿದ್ಲು ಅಂತ. ಚಿಕ್ಕದೇವರಾಜ ಒಡೆಯರ್ ಬೆಂಗಳೂರನ್ನ ಪರ್ಚೇಸ್ ಮಾಡಿದ್ರಲ್ಲ 1684ರಲ್ಲಿ. ಚಿಕ್ಕದೇವರಾಜ ಒಡೆಯರ್ ಇವ್ರ ಮುಖಾಂತರನೇ ಇವ್ರ ಹತ್ರನೇ ಇದ್ದಿದ್ದು, ಏನು ಇವರ ಆಸ್ಥಾನದಲ್ಲೇ ಇದ್ದಿದ್ದು. ಇನ್ನ ಇವರು ಪ್ರಸಿದ್ಧ ಕವಿಯತ್ರಿ ಆಗಿರ್ತಾರೆ. ಹದಿಬದೆಯ ಧರ್ಮ ಎಂಬ ಗ್ರಂಥದ ಕರ್ತೃ ಆಗಿರ್ತಾರೆ. ಈಕೆ ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿ ಸಂಚಿಯ ಉಳುಗದಲ್ಲಿ ಇದ್ದಂತ ಮಹಿಳೆ ಆಗಿರ್ತಾರೆ. ಅಂದ್ರೆ ಒಡೆಯನ ಅರಮನೆಯಲ್ಲಿ ತಾಂಬೂಲ ಚೀಲವನ್ನು ಹಿಡಿದು ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಈಗಿನ ಚಾಮರಾಜ ಜಿಲ್ಲೆ ಯಳಂದೂರು ಇವರ ಹುಟ್ಟೂರಾಗಿರುತ್ತೆ. ಇದೇ ಸ್ಥಳದಲ್ಲಿ ಚಿಕ್ಕದೇವರಾಜರ ರಾಣಿಯಾಗಿದ್ದಂತ ದೇವರಾಜಮ್ಮಣಿಯ ಬಾಲ್ಯ ಸ್ನೇಹಿತೆ ಆಗಿರ್ತಾರೆ. ಗೊತ್ತಿರಲಿ ಇದನ್ನು. ಇನ್ನು ಇವರು ಹದಿಬದೆಯ ಧರ್ಮ ಎಂಬತಕ್ಕಂಥವನ್ನ ಯಾವ್ದ್ರಲ್ಲಿ ರಚಿಸಿದ್ದಾರೆ ಅಂತ ಕೇಳ್ತಾ ಇರ್ತಾರೆ. ಸಾಂಗತ್ಯದಲ್ಲಿ ರಚಿಸಿದ್ದಾರೆ. ಇದರಲ್ಲಿ 9 ಸಂಧಿಗಳು ಮತ್ತು 479 ಪದ್ಯಗಳಿವೆ. ಈ ಕಾವ್ಯದಲ್ಲಿ ಪತಿವ್ರತ ಸ್ತ್ರೀಯ ಧರ್ಮ ಯಾವ ತರ ಇರಬೇಕು ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿದ್ರೆ, ಪತಿವ್ರತ ಸ್ತ್ರೀ ಯಾವ ತರ ಇರಬೇಕು ಅಂತ ಸಂಚೀವನಮ್ಮ ತಿಳಿಸಿದರೆ. ಯಾವ್ದ್ರಲ್ಲಿ? ಹದಿಬದೆಯ ಧರ್ಮದಲ್ಲಿ. ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣು ಪೆಣ್ಣಂದೇಕೆ ಬೀಳು ಗೆಳೆಯರು, ಪೆಣ್ಣಲ್ಲವೇ ಪೊರೆದವಳು ಕಣ್ಣುಗಾಣದ ಗಾವಿಲರು. ಇದನ್ನು ಸುಮಾರು ಸರಿ ಕೇಳ್ತಾ ಇರ್ತಾರೆ. ಇದನ್ನ ಹೇಳಿದ್ ಯಾರು ಅಂತ ಹೇಳ್ತಾ ಇರ್ತಾರೆ? ಸಂಚಿ ಹೊನ್ನಮ್ಮ. ಯಾರು ಹೇಳಿದ್ದು? ಸಂಚಿ ಹೊನ್ನಮ್ಮ ಹೇಳಿರ್ತಕ್ಕಂಥದ್ದು ಇದು. ಇನ್ನ ಸರಸ ಸಾಹಿತ್ಯದ ವರದೇವತೆ ಅಂತಕ್ಕಂಥದ್ದು ಬಿರುದಾಗಿರುತ್ತೆ. ಇನ್ನ ಈ ಕ್ವಶನ್ ತಿರುಕನ ಕನಸು ಪದ್ಯ ಯಾರದಪ್ಪ ಅಂದ್ರೆ ಮುಪ್ಪಿನ ಷಡಕ್ಷರಿ ಅವ್ರದ್ದು. ಮುಪ್ಪಿನ ಷಡಕ್ಷರಿ ಅವರ ಕವಿತೆ ತಿರುಕನ ಕನಸು ಅತ್ಯಂತ ಪ್ರಸಿದ್ಧವಾದ, ವೆರಿ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ ಹೇಳಿದವರು ದ ರಾ ಬೇಂದ್ರೆ ಅವರು ಧಾರವಾಡ ಜಿಲ್ಲೆ ಸಾಧನಕೇರಿನಲ್ಲಿ ಹುಡ್ತಾರೆ. ಇನ್ನ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ. ಕಾವ್ಯನಾಮ ಅಂಬಿಕಾತನೆಯ ದತ್ತ ಅಂತ. ಇಷ್ಟಕ್ಕಿಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಗೆಳೆಯರ ಗುಂಪನ್ನು ಸಂಘಟಿಸಿದವರು ಯಾರಪ್ಪ ಅಂದ್ರೆ ಇವರೇನೇನೆ ಜಯ ಕರ್ನಾಟಕ ಎಂಬತಕ್ಕಂಥ ಮಾಸಪತ್ರಿಕೆಯನ್ನು ನಡೆಸ್ತಾ ಇರ್ತಾರೆ. ಇನ್ನ ದ ರಾ ಬೇಂದ್ರೆ ಅವರ ಮೊದಲ ಕಾವ್ಯ ಸಂಕಲನ ಕೃಷ್ಣಕುಮಾರಿ ಅಂತ. ಇದು ವಾರದಗ ಷಟ್ಪಡಿಯಲ್ಲಿ ಬರ್ತಿರ್ತಕ್ಕಂಥದ್ದು. ಇನ್ನ ಕವನ ಸಂಕಲನಗಳು ಕೃಷ್ಣಕುಮಾರಿ, ಗರಿ, ಮೂರ್ತಿ ಮತ್ತು ಕಾಮಕಸ್ತೂರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಮೇಘದೂತ, ಹಾಡುಪಾಡು, ಗಂಗಾವತರಣ, ಸೂರ್ಯಪಾನ, ಹೃದಯ ಸಮುದ್ರ, ಮುಕ್ತಕಂಠ, ಚೈತ್ಯಾಲಯ, ಜೀವಲಹರಿ, ಅರಳು ಮರಳು, ನಮನ, ಸಂಚಯ, ಮುಗಿಲ ಮಲ್ಲಿಗೆ, ಯಕ್ಷಿ, ನಾಕುತಂತಿ, ಬದುಕು, ಆಮೇಲೆ ಮರ್ಯಾದೆ, ಶ್ರೀಮಾತ, ಬಾ ಹತ್ತಿರ, ನಭೋವಾಣಿ, ವಿನಯ, ಮತ್ತೆ ಶ್ರಾವಣ ಬಂತು, ಒಲವೇ ನಮ್ಮ ಬದುಕು, ಚತುರೋಕ್ತಿ ಮತ್ತು ಇತರ ಕವಿತೆಗಳು, ಪರಾಕಿ, ಕಾವ್ಯ ವೈಖರಿ, ತಾ ಲೆಕ್ಕಣ್ಣಕ್ಕಿ, ತಾದೋತಿ, ಬಾಲಬೋಧೆ, ಇವೆಲ್ಲನೂ ಇವರವೇನೆ. ಸಾಯೋ ಆಟ ಅಂತಕ್ಕಂಥ ಒಂದು ನಾಟಕ. ಈ ತರ ನಾಟಕಗಳು ನೋಡ್ತಾ ಹೋಗೋದಾದ್ರೆ ತಿರುಕನ ಪಿಡುಗು, ಉದ್ಧಾರ, ನಗೆ ಹುಗೆ ಅಂತ, ಹುಚ್ಚಾಟಗಳು, ಈ ತರ ನಾಟಕಗಳು ಬರೆದಿದ್ದಾರೆ. ಇನ್ನೂ ಕೆಲವು ನಾಟಕಗಳು ಸಾಯೋ ಆಟ, ದೆವ್ವದ ಮನೆ, ಹೊಸ ಸಂಸಾರ, ಇವೆಲ್ಲ ಇವ್ರದೇನೆ. ಆತ್ಮಕಥೆ ನಡೆದು ಬಂದ ದಾರಿ ಅಂತ. ಆತ್ಮಕಥೆ ಯಾವುದು? ನಡೆದು ಬಂದ ದಾರಿ ಅಂತ. ನೆಕ್ಸ್ಟ್ ಇದ್ದಂತ ಬಿರುದುಗಳು ಕನ್ನಡದ ವರಕವಿ ಅಂತ ಹೇಳಿ ಕರೀತಾರೆ. ವರಕವಿ ಬೇಂದ್ರೆ ಅಂತ. 4 ತಂತಿಗೆ ಜ್ಞಾನಪೀಠ ಅವಾರ್ಡ್ ಬಂದಿದೆ. ಇನ್ನು ಅರಳು ಮರಳುಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. 1968 ಅಲ್ಲಿ ಪದ್ಮಶ್ರೀ ಅವಾರ್ಡ್ ಬಂದಿರುತ್ತೆ. ಇನ್ನ ಶಬ್ದಗಾರಡಿಗ, ಮಾಂತ್ರಿಕ ಕವಿ ಅಂತೇಳಿ ಕರೆಸ್ಕೊಂಡಿದ್ದಾರೆ. ಮುಂದೆ 43ರಲ್ಲಿ ಶಿವಮೊಗ್ಗದಲ್ಲಿ ನಡೆದ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಸಮರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂತ ಹೇಳಿದವರು ಇವರೇನೇನೆ. ಇಲ್ಲಿದೆ ನೋಡಿ ಕೋಟಿಂಗು. ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂತ ಹೇಳಿದವರು ಇವರೇನೇನೆ ಬೇಂದ್ರೆ ಅವರು. ಇನ್ನ ಕಾಯಕವೇ ಕೈಲಾಸ ಅಂತ ಫಸ್ಟ್ ಟೈಮ್ ಹೇಳಿದವರು ಆಯ್ದಕ್ಕಿ ಮಾರಯ್ಯ ಅಂತ. ಫಸ್ಟ್ ಟೈಮ್ ಹೇಳಿದವರು ಕೇಳಿರೋದು. ಮತ್ತೆ ಫೇಮಸ್ ಕೋಟಿಂಗ್ ಆಗಿದ್ದು ಬಸವಣ್ಣವರಿಂದ. ಬಟ್ ಫಸ್ಟ್ ಟೈಮ್ ಹೇಳಿದವರು ಆಯ್ದಕ್ಕಿ ಮಾರಯ್ಯ ಅಂತ. ಇಲ್ಲಿದೆ ನೋಡಿ. ಈತನ ವಚನ ಒಂದರಲ್ಲಿ ಕಾಯಕವೇ ಕೈಲಾಸ ಅಂತೇಳಿ ತುಂಬಾ ಹಿಂದೆನೆ ಹೇಳಿರ್ತಾರೆ. ನೆಕ್ಸ್ಟ್
ನೆಕ್ಸ್ಟ್ ದಾಸರೆಂದರೆ ಪುರಂದರದಾಸರಯ್ಯ ಅಂತೇಳಿ ಶಿಷ್ಯನ ಕುರಿತು ಮೆಚ್ಚುಗೆ ಸುಸ್ತರು ವ್ಯಾಸರಾಯರು ಸರಿಯಾದಂತ ಉತ್ತರ ನೋಡ್ತಾ ಹೋಗೋಣ. ಪುರಂದರದಾಸರ ಬಗ್ಗೆ 1484 1564 ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೇಳ್ತಾ ಇರ್ತಾರೆ, ಗೊತ್ತಿರಲಿ, ಪೀರಿಯಡ್ ಗೊತ್ತಿರಬೇಕು. ಕರ್ನಾಟಕ ಸಂಗೀತದ ಪಿತಾಮಹ ಎಂಬತಕ್ಕಂಥ ಇದರಲ್ಲಿ ಸಂಗೀತ ಪಿತಾಮಹ ಅಂತಕ್ಕಂಥ ಬಿರುದಿದ್ದು ಇವ್ರಿಗೇನೆ ಫೇಮಸ್. ಇದು ಪುರಂದರದಾಸರಿಗೆ ಇದ್ದಿದ್ದು. ಶ್ರೀನಿವಾಸ ನಾಯಕ ಎಂಬ ಮೂಲ ಹೆಸರಿನವರಾದಂಥ ಪುರಂದರದಾಸರು ಊರು ಪುರಂದರಗಡ ಅಂತ. ಊರು ಪುರಂದರಗಡ. ಅಗರ್ಭ ಶ್ರೀಮಂತರಾಗಿರ್ತಾರೆ. ನವಕೋಟಿ ನಾರಾಯಣ ಅಂತೇಳಿ ಫೇಮಸ್ ಆಗಿರ್ತಾರೆ. ಅಷ್ಟು ಹಣ ಇರುತ್ತಂತೆ. ಇನ್ನ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತನ್ನ ಗುರುವಾದ ವ್ಯಾಸರಿಂದಲೇ ಹೊಗಳಿಸಿಕೊಂಡ ದಾಸಶ್ರೇಷ್ಠರು ಪುರಂದರದಾಸ. ನಿಮ್ಗೆ ಉತ್ತರ ಇಲ್ಲಿದೆ ನೋಡಿ, ಇಲ್ಲಿದೆ ಸಿಕ್ಕಿದೆ. ಇನ್ನ ಹಂಗೆ ಮುಂದೆ ನೋಡ್ತಾ ಹೋಗೋದಾದ್ರೆ ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಕನಕ ಮತ್ತು ಪುರಂದರದಾಸರು ಇಂಪಾರ್ಟೆಂಟು. ಪುರಂದರ ವಿಠಲ ಎಂಬತಕ್ಕಂಥ ಅಂಕಿತ ನಾಮದಲ್ಲಿ ರಚನೆ ಮಾಡಿದ್ದಾರೆ. ಗಣಪತಿ ಪಿಳ್ಳಾರಿ ಗೀತೆಗಳ ಮೂಲಕ ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿ ಪ್ರಸಿದ್ಧಿಗೆ ಬರ್ತಾರೆ ಇವರು. ಇನ್ನ ಪುರಂದರದಾಸರ ಕೀರ್ತನೆಗಳು ಡೆಫಿನೆಟ್ ಆಗಿ ಕೇಳ್ತಾ ಇರ್ತಾರೆ, ಇದು ಗೊತ್ತಿರಲಿ. ಸುಳಾದಿಗಳು, ಉಗಾಭೋಗಗಳು. ಮುಂಡಗೆ ಬರೆದಿರ್ತಕ್ಕಂಥವ್ರು ಕನಕದಾಸರು, ಗೊತ್ತಿರಲಿ. ಮುಂಡಗೆ ಬರೆದಿರ್ತಕ್ಕಂಥವ್ರು ಯಾರು? ಮುಂಡಗೆ ಬರ್ತಿರ್ತಕ್ಕಂಥ ಕನಕದಾಸರು. ಸುಳಾದಿ ಉಪಭೋಗಗಳನ್ನ ಬರ್ತಿರ್ತಕ್ಕಂಥವ್ರು ಪುರಂದರದಾಸರು. ಇನ್ನ ಗುಮ್ಮನ ಕರೆಯದಿರೆ ಅಮ್ಮ ನೀನು ಬರ್ದಿರ್ತಕ್ಕಂಥ ಕೀರ್ತನೆಗಳಿವು. ಕೇಳ್ತಾ ಇರ್ತಾರೆ ಒಂದೊಂದು ಲೈನ್ ಕೇಳ್ಬಿಟ್ಟು ಯಾರು ಬರ್ತಿರೋದು ಅಂತ. ಸುಮ್ಮನೆ ಇರುವನು ಅಮ್ಮಯ್ಯ ಬೇಡೆನು, ದಾಸರ ಮಾಡಿಕೋ ಎನ್ನ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮ ಬಲವೊಂದಿದ್ದರೆ ಸಾಕೋ, ಎನಗೂ ಆನೆ ರಂಗ ನಿನಗೂ ಆಣೆ, ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಬೇಡಿ ಉಚ್ಚಪ್ಪಗಳಿರ, ಈಸಬೇಕು ಇದ್ದು ಜಯಿಸಬೇಕು ಉದರ ವೈರಾಗ್ಯವಿದು, ಲೊಳ್ಳಲೊಟ್ಟೆ ಎಲ್ಲ ಲೊಳ್ಳಲೊಟ್ಟೆ, ರೊಕ್ಕ ಎರಡು ದುಃಖ ಕಾಣಕ್ಕೆ, ಗಿಳಿಯ ಪಂಜರದೊಳಿಲ್ಲ. ನೆಕ್ಸ್ಟ್ ಜಾಲಿಯ ಮರದಂತೆ ದರೆಯಳು ದುರ್ಜನರು, ಹೊಲೆಯ ಹೊರಗಿಹನೆ ಊರೊಳಗಲ್ಲವೇ, ಉದರ ವೈರಾಗ್ಯವಿದು, ನಮ್ಮ ಪದುಮನಾಭದಲ್ಲಿ ತೀರ ಬಕುತಿಯಲ್ಲ, ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ. ಇವಿಷ್ಟಕ್ಕೂ ಬಾಯಟ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವಸಿಷ್ಠ ಮತ್ತು ವಿಶ್ವಾಮಿತ್ರ ವಿವಾದದ ಕಥೆ ಬರ್ತಕ್ಕಂಥ ಕಾವ್ಯ ಹರಿಶ್ಚಂದ್ರ ಕಾವ್ಯ ಅಂತ ನೋಡ್ತಾ ಹೋಗೋಣ. ಇಲ್ಲೇ ನೋಡ್ರಿ, ಹರಿಶ್ಚಂದ್ರ ಕಾವ್ಯ ಲೌಕಿಕ ಸಂಪ್ರದಾಯದ ಕೃತಿ. ಸಂಸ್ಕೃತದ ಚಂಡಕೌಶಿಕ ನಾಟಕದಿಂದ ಪ್ರೇರಣೆಗೊಂಡಿದೆ, ಗೊತ್ತಿರಬೇಕು. ಇದು ರಾಘವಾಂಕನ ಕಾವ್ಯ ಸಿದ್ಧಿ ಹೆಗ್ಗುರುತಾಗಿದೆ. ಅವನ ಶಕ್ತಿ ಮತ್ತು ವಿಶೇಷಗಳೆಲ್ಲವೂ ಇದರಲ್ಲಿ ತನಿಗೊಂಡು ಮೇಳೈಸಿವೆ ಅಂತ ಹೇಳ್ಬೋದು. ಹರಿಶ್ಚಂದ್ರ ಕಥೆ ಪುರಾಣ ವೇದಗಳಲ್ಲಿ ಸುಪ್ರಸಿದ್ಧವಾದದ್ದು. ಎಲ್ಲಿಂದ ಬರುತ್ತಪ್ಪ ಅಂದ್ರೆ ನೋಡ್ತಾ ಹೋಗೋಣ. ಇಲ್ಲಿದೆ ನೋಡ್ರಿ, ಹರಿಶ್ಚಂದ್ರ ಕಾವ್ಯ ಇಲ್ಲಿದೆ ನೋಡ್ರಿ, ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ನಾಟಕ ಪ್ರಾರಂಭ ಆಗುತ್ತೆ. ಮಂಗಳಕರವಾದಂಥ ದೇವೇಂದ್ರನ ಆಸ್ಥಾನದ ದೃಶ್ಯದಿಂದ ಅಲ್ಲಿ ಹರಿಶ್ಚಂದ್ರನು ಪರಮ ಸತ್ಯವಂತನೇ ಅಂತ ಹೇಳಿ ವಶಿಷ್ಠ ಹೇಳ್ತಾನೆ ಇಮಿಡಿಯೇಟ್ ಆಗಿ. ಇದೇ ನೆಪವಾಗಿ ವಶಿಷ್ಠ ವಿಶ್ವಾಮಿತ್ರರಲ್ಲಿ ವಾಗ್ವಾದ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಹರಿಶ್ಚಂದ್ರನ ನಾನು ಪರೀಕ್ಷೆ ಮಾಡೇ ಮಾಡ್ತೀನಿ, ಸುಳ್ಳು ಹೇಳೋಂಗ್ ಮಾಡೇ ಮಾಡ್ತೀನಿ ಅಂತೇಳಿ ವಿಶ್ವಾಮಿತ್ರರು ಅಲ್ಲೇನೆ ಸವಾಲಾಗ್ತಾರೆ. ಸೊ ಅದೇ ಹರಿಶ್ಚಂದ್ರ ಕಾವ್ಯದ ಕಥಾವಸ್ತು. ಇಲ್ಲೇ ಇದೆ ನೋಡ್ರಿ, ಇದಿಷ್ಟು ಇಂಪಾರ್ಟೆಂಟ್. ಪುರದ ಪುಣ್ಯಂ ಪುರುಷರು ಉಪಿಂದ ಹೋಗುತ್ತಿದೆ, ಪರಿಜನದ ಭಾಗ್ಯವಾಡೆಯು ಕಡೆ ನಡೆಯುತ್ತಿದೆ. ಇದೇ ಪೊಯಮ್ದೆ, ಇಲ್ಲೇ ಬರೋದದ್ದು. ನೆಕ್ಸ್ಟ್ ಭಾಮಿನಿ ಷಟ್ಪದಿಯಲ್ಲಿ ಶ್ರೀದೇವಿ ಮಹಾತ್ಮೆ ಗ್ರಂಥ ಬರ್ತಿರ್ತಕ್ಕಂಥವ್ರು ಚಿದಾನಂದ ಅವಧೂತ ಅಂತ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾರೆಲ್ಲ PDF ಮೆಟೀರಿಯಲ್ ಅವಶ್ಯಕತೆ ಇದೆ ದಯವಿಟ್ಟು ಮೆಸೇಜ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ. ಎಲ್ಲರೂ ಸಮಸ್ಯೆಯಲ್ಲಿ ಇರ್ತಾರೆ, ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.